ಓಯ್ ಗಾಡಿಲಿ ಹಾಕಿ ಸುಮ್ಮನೆ ಹಿಂಗೆ ಹೊರಗಡೆಯಿಂದ ಒಂದು ರೌಂಡ್ ಓಡಾಡೋಣ. ಶಿವಾಲಯದ್ದು ಸಖತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ. ನಾವೆಲ್ಲ ಆಗ್ಲೇ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡ್ ಬಂದ್ವಿ. ಎಲ್ರಿಗೂ ವೆಲ್ಕಮ್ ಇನ್ನೊಂದು ಹೊಸ ಬ್ಲಾಗ್ಗೆ. ಸೊ ಇವತ್ತಿನ ಸ್ಪೆಷಲ್ ಏನು ಗೊತ್ತಾ, ಇವತ್ತು ಶಿವರಾತ್ರಿ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇದು ಬೆಳಿಗ್ಗೆ ಮಾಡೋಂಥ ಹಬ್ಬ ಅಲ್ಲ, ನೈಟ್ ಮಾಡೋಂಥ ಹಬ್ಬ, ಜಾಗರಣೆ ಮಾಡಿ. ಸೊ ಅದಕ್ಕೆ ಎಲ್ಲರೂ ಇವತ್ತು ಒಂದು ನೈಟ್ ಔಟ್ ಹೋಗೋಣ ಅಂತ ಹೋಗ್ತಿದ್ದೀವಿ. ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು, ಆದರೆ ಗುಳಿ ಶಂಕರ ಹೋಗೋ ಪ್ಲ್ಯಾನ್ ಇದೆ. ದೇವಸ್ಥಾನಕ್ಕೆಲ್ಲ ಹೋಗಿ ಒಂದು ಸ್ವಲ್ಪ ಜಾಗರಣೆ ಮಾಡಿಕೊಂಡು ಇವತ್ತಿನ ಡೇನ ಸ್ಪೆಂಡ್ ಮಾಡಬೇಕು, ಇವತ್ತಿನ ನೈಟ್ನ ಸ್ಪೆಂಡ್ ಮಾಡಬೇಕು ಅಂತಿದ್ದೀವಿ. ಸೊ ಆಲ್ರೆಡಿ ನಮ್ಮ ಬಾಯ್ಸ್ ಎಲ್ಲ ಬಂದಿದ್ದಾರೆ ಇವತ್ತು. ನಮ್ಮ ಡಿ ಟೌನ್ ಆ್ಯಂಡ್ ಅಶೋಕ್ ಎಲ್ಲ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಸೊ ಒನ್ಸ್ ಎಲ್ಲರೂ ಮೀಟ್ ಆದಮೇಲೆ ಯಾವ್ಯಾವ ದೇವಸ್ಥಾನಕ್ಕೆ ಹೋಗೋದು ಏನು ಅಂತ. ಯೂಶ್ವಲಿ ನಾವು ಶಿವರಾತ್ರಿ ಟೈಮಲ್ಲಿ ಏನು ಮಾಡ್ತೀವಿ ಅಂದರೆ, ಸಿಟಿಲಿ ಆಲ್ಮೋಸ್ಟ್ ಯಾವ್ದ್ಯಾವುದು ಶಿವನ ದೇವಸ್ಥಾನ ಇದೆ ಎಲ್ಲ ದೇವಸ್ಥಾನ ಹತ್ರನೂ ಹೋಗಿ ಹೆಂಗೆ ಪ್ರಿಪ್ರೇಷನ್ಸ್ ಮಾಡಿದ್ದಾರೆ, ಹೆಂಗೆ ಪೂಜೆ ನಡೀತಿದೆ ನೋಡಿಕೊಂಡು ಸುತ್ತಾಡಿಕೊಂಡು ಇದೇ ಥರ ಟೈಮ್ ಸ್ಪೆಂಡ್ ಮಾಡ್ತೀವಿ. ಇಲ್ಲೇ ಇದ್ದೀವಿ ಅಂದರು. ಬೆಳಕಲ್ಲಿರೋದು ಬಿಟ್ಟು ಕತ್ಲಲ್ಲಿದ್ದೀರಲ್ಲೋ. ಇಲ್ಲ ಸುಮ್ಮನೆ ಹೆಂಗ್ ಮಾಡೋಣ, ಈ ತರ ನೈಟ್ ಅಡ್ವೆಂಚರಸ್ ಮಿಸ್ ಮಾಡೋಕ್ಕಾಗಲ್ಲ. ಮಧುವ್ರೆ ಏನ್ ಸಮಾಚಾರ? ಫುಲ್ ಜಿಗ್ಜಾಗ್ ಆಗಿದ್ದೀರಾ. ಶಿವರಾತ್ರಿ ದಿನ ಆ ಮಸಾಲ ಈ ಮಸಾಲ ಅಂತ ಎಂಜಾಯ್ ಮಾಡಬಾರ್ದು, ಉಪವಾಸ ಮಾಡಬೇಕು. ತುಂಬಾ ಊಟ ಮಾಡ್ಕೊ ಬಂದ್ವಿ. ಇಲ್ಲಪ್ಪ ನಾವು ಯಾವುದೇ ತರದ ಅನ್ನದ ಐಟಮ್ ಮುಟ್ಟಿಲ್ಲ. ಆ ತರದ್ ಉಪವಾಸ. ಅವ್ನು ವರ್ಕ್ ಮಾಡ್ತಿದ್ದ, ಈಗಲೂ ಲ್ಯಾಪ್ಟಾಪ್ ಇಟ್ಕೊಂಡ್ಬಂದಿದ್ದಾನೆ ಎಮರ್ಜೆನ್ಸಿಗೆ. ಅವನಿಗೆ ಹೇಳಿದ್ದೆ. ಸೊ ಇವತ್ತು ಲೀವ್ ತಗೊಂಡೆ, ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಊಸ್ಟ್ ಆಗ್ಬೇಕಿತ್ತು. ಹುಷಾರಿರ್ಲಿಲ್ಲ, ಜ್ವರ ಗಿರ ಬಂದು. ಈ ಶಿವರಾತ್ರಿ ನೈಟ್ ಔಟ್ ಹೋಗೋದಕ್ಕೋಸ್ಕರ ಸ್ವಲ್ಪ ಪ್ರಿಪೇರ್ ಆಗೋಣ, ಜ್ವರ ಗಿರ ಎಲ್ಲ ಹೋಗಿಸ್ಕೊಂಡು ಅಂದ್ಬಿಟ್ಟು ಲೀವ್ ಹಾಕಿದ್ದೀನಿ ಇವತ್ತು. ಹೆಂಗೆ ಆಗತ್ತೆ ನೋಡ್ಬೇಕು. ಇಲ್ಲ ಹಂಗೆ ನಮ್ಮ ನವೀನ್ ಮೆಡಿಕಲ್ ಡಾಕ್ಟ್ರು, ಅವನಿಂದ ಆದ್ರೂ ಸಿಸ್ಟಮ್ ಮುಂದೆ ಕೂತ್ರೆ ತಲೆನೋವು, ಶೀತ, ಇನ್ನೂ ಎಲ್ಲ ಹೀಟಿಗೆ ಜಾಸ್ತಿ ಆಗುತ್ತೆ. ಅದರಿಂದನೇ ಆಗಿದ್ದು. ಬಂದ್ರು ಬಾಯ್ಸ್ ಎಲ್ಲ. ಇಲ್ಲಿ ವಿನಮ್ ನಗರದಲ್ಲಿ ಒಂದು ಶಿವಾಲಯ ದೇವಸ್ಥಾನ ಇದೆ, ಶಿವಾಲಯ ಅಂತಾನೆ ದೇವಸ್ಥಾನದ ಹೆಸರು. ಸೊ ಅಲ್ಲೆಲ್ಲ ಪೂಜೆ ಚೆನ್ನಾಗಿ ನಡೀತಾ ಇರತ್ತೆ. ಜನ ಎಲ್ಲ ಸ್ವಲ್ಪ ರಶ್ ಇರ್ತಾರೆ, ಕ್ಯೂ ಅಲ್ಲಿ ನಿಂತಿರ್ತಾರೆ, ಆ ಲೆವೆಲಿಗೆ ಇರುತ್ತೆ. ಜಾಗರಣೆ ಈ ಸೈಡ್ ಸ್ವಲ್ಪ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಅದಕ್ಕೆ ಅಲ್ಲಿ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಫಸ್ಟಿಗೆ ಅಲ್ಲಿಗೆ ಒಂದು ವಿಸಿಟ್ ಹಾಕಿ, ಆಮೇಲೆ ಈಗ ಗುಳಿ ಶಂಕರ ಫಿಕ್ಸ್ ಆಯಿತು, ಅಲ್ಲಿಗೆ ಒಂದು ವಿಸಿಟ್ ಹಾಕಿ ಆಮೇಲೆ ಹೋಗೋಣ ಅಂತ ಗುಳಿ ಶಂಕರಕ್ಕೆ ಈಗ ಅಲ್ಲಿ ಹೋಗ್ತಾಯಿದ್ದೀವಿ. ಬಾ ಹಿಂಗೆ ಬಾ. ಸೊ ಇವಾಗ ಶಿವಾಲಯ ಹತ್ರ ಬಂದಿದ್ದೀವಿ ನೋಡಿ. ಇಲ್ಲಿಂದನೇ ಸ್ಟಾರ್ಟ್. ಎಲ್ಲ ಫುಲ್ಲು ಡೆಕೋರೇಷನ್ ಮಾಡಿಟ್ಟಿದ್ದಾರೆ. ಇಲ್ಲಿ ಒಂದು ಸೈಡು ರೋಡೇ ಬ್ಲಾಕ್ ಮಾಡಿದ್ದಾರೆ, ಯಾಕಂದರೆ ಇಲ್ಲಿ ಕ್ಯೂ ನಿಂತಿರ್ತಾರೆ ಎಲ್ಲರೂ ದೇವಸ್ಥಾನಕ್ಕೆ. ಭಜನೆ ಅದು ಇದು ಎಲ್ಲ ಮಾಡ್ತಾ ಇರ್ತಾರೆ, ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಇಲ್ಲಿ ಶಿವಾಲಯ ಹತ್ರ. ಮೇನು ನಮ್ಮ ಸಿಟಿ ಸರ್ಕಲಲ್ಲಿ ಶಿವನ ದೇವಸ್ಥಾನ ಇದು, ಮೈಲಾರಲಿಂಗೇಶ್ವರ ಅಂತ ಇದೆ, ಅದು ಭೀಮೇಶ್ವರ, ತುಂಬ ಶಿವನ ದೇವಸ್ಥಾನಗಳಿದ್ದಾವೆ. ಬಟ್ ಈ ಸೆಲೆಬ್ರೇಷನ್ ಅಂತ ಬಂದರೆ ಶಿವರಾತ್ರಿನ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಇಲ್ಲಿ ನೋಡಿ. ಇಷ್ಟೊತ್ತಲ್ಲೂ ದರ್ಶನಕ್ಕೋಸ್ಕರ ರಶ್ ಇದ್ದಾರೆ ಆ್ಯಕ್ಚುಲಿ. ಓಯ್ ಗಾಡಿಲಿ ಹಾಕಿ ಸುಮ್ಮನೆ ಹಿಂಗೆ ಹೊರಗಡೆಯಿಂದ ಒಂದು ರೌಂಡ್ ಓಡಾಡೋಣ. ಸೊ ನೋಡಿ, ಈ ರಶಲ್ಲಿ ಇಲ್ಲಿ ನಾವೆಲ್ಲ ನಿಂತ್ಕೊಂಡು ಆ್ಯಕ್ಚುಲಿ ಮುಂಚೆ ಅಲ್ಲ, ದೇವಸ್ಥಾನದ ಒಳಗೆ ಹೋಗಿ ಎಲ್ಲ ಸುತ್ತಾಡ್ಕೊಂಡು ಇಲ್ಲೂ ಪ್ರಸಾದ ತಿಂದು ಟೈಮ್ ಸ್ಪೆಂಡ್ ಮಾಡಿ ಬರ್ತಿದ್ವಿ. ಆಲ್ರೆಡಿ ಎಲ್ಲರದ್ದು ಪ್ರಸಾದ ಆಗೋಗಿದೆ. ಸೊ ಮನೆಯಿಂದನೇ ಎಲ್ಲ ಮಾಡ್ಕೊಂಬಂದಿದ್ದಾರೆ. ಹಂಗಾಗಿ ಈ ರಶಲ್ಲೆಲ್ಲ ಹೋಗೋಕ್ಕಾಗಲ್ಲ, ಸ್ವಲ್ಪ ಹೊರಗಡೆಯಿಂದನೇ ಕೈ ಮುಕ್ಕೊಂಡು ಹಂಗೆ ಹೋಗ್ಬೋದು. ಗುಳಿ ಶಂಕರ ಪ್ಲ್ಯಾನ್ ಇದೆಯಲ್ಲ, ಸೊ ಅಲ್ಲಿಗೆ ಹೋಗ್ಬೋದು ಟೆಂಪಲ್ ಒಳಗೆ ಎಷ್ಟೇ ರಶ್ ಇದ್ರು. ಈ ಲೆವೆಲಿಗೆಲ್ಲ ಇವರು ಗೇಟ್ಸ್ ಎಲ್ಲ ಹಾಕ್ಬಿಟ್ಟು ಮಾಡಿರಲಿಲ್ಲ, ಹೆಂಗೆ ಬೇಕಂಗೆ ನುಗ್ಗೋರು. ಈ ಸರಿ ಸಿಸ್ಟಮ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಹೋಗಕ್ಕೆ ಬಿಡಲ್ಲ ಕಣ್ರು. ಸೊ ಇಲ್ಲಿಂದನೇ ಎಲ್ಲ ನೋಡ್ಕೊಂಬಿಡಿ, ಇಲ್ಲಿಂದನೇ ಕೈ ಮುಕ್ಕೊಂಬಿಡೋಣ. ಶಿವಾಲಯದ್ದು ಸಖತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ, ಸಖತ್ತಾಗಿ ಅಲಂಕಾರ ಮಾಡಿದ್ದಾರೆ. ಬೆಳಗಿನ ಜಾವ ಬೆಳಗ್ಗೆ ಹೊತ್ತು ಬರೋ ಥರದಲ್ಲಿ ಜನ ನೋಡಿ. ಇವಾಗಲೇ ರಶ್ ಇದ್ದಾರೆ. ಇವಾಗ ಟೈಮ್ ಬಂದು 10:30 ನೈಟು. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಜಾಗರಣೆ ಮಾಡಬೇಕು ಅಂತ ಅಂದ್ಬಿಟ್ಟು ಫುಲ್ಲು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ವರೆಗೂ ಇರ್ತಾರೆ, ಬರ್ತಾನೆ ಇರ್ತಾರೆ ಈ ಥರ. ಸೊ ಶಿವಾಲಯದಲ್ಲಿ ಕೈ ಮುಕ್ಕೊಂಡು ಎಲ್ಲ ಭರ್ಜರಿಯಾಗಿ ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿ ಲೈನ್ನಲ್ಲೇ ಹೋಗ್ಬೇಕು. ಅಲ್ಲಿರೋ ಲೈನ್ ಹೆಚ್ಚು ಕಮ್ಮಿ ಇನ್ನೂ 1 ಅವರ್ ಆದ್ರೂ
ಖಾಲಿ ಆಗೋದಿಲ್ಲ. ಸೊ ಅದಕ್ಕೆ ಹೊರಗಡೆಯಿಂದ ಹಂಗೆ ಕೈ ಮುಕ್ಕೊಂಡು ಹೆಂಗೂ ಗುಳಿ ಶಂಕರ ಒಳಗಡೆ ಟೆಂಪಲ್ ಒಳಗೆ ಹೋಗ್ತಿದ್ದೀವಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇದೇ ಪ್ಲ್ಯಾನ್ ಇದ್ದಿದ್ದು ಆ್ಯಕ್ಚುಲಿ ಸಿಟಿಯಲ್ಲಿರುವಂಥ ಕೆಲವೊಂದು ದೇವಸ್ಥಾನಗಳಿಗೆ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ, ಅಂಥ ಕಡೆ ಹೋಗ್ಬಿಟ್ಟು ಹೋಗೋಣ ಅಂತ. ಇವತ್ತು ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಕತ್ಲಲ್ಲೇ ಇರುತ್ತೆ, ವ್ಲಾಗು ಅಡ್ಜಸ್ಟ್ ಮಾಡ್ಕೊಳ್ಳಿ. ರೋಡ್ ಮೇಲೆ ಇರೋಂಥ ಲೈಟ್ಸು ಬಿಟ್ಟರೆ ನಮ್ಮ ಬೈಕ್ದು ಹೆಡ್ಲೈಟ್ ಬರಬೇಕಷ್ಟೇ. ಸೊ ನೈಟ್ ಟೈಮ್ ಮಾಡ್ತಿರೋದ್ರಿಂದ ಬ್ಲಿಂಕ್ ಆಗ್ತಿದ್ರೆ ಆಕ್ಸು ಅವನ್ ಕಣ ಪ್ರದಿದು ಎರಡು ಬ್ಲಿಂಕ್ ಆದ್ರೆ 40 ಹೋಗುತ್ತೆ, ಒಂದೇ ಬ್ಲಿಂಕ್ ಆಗ್ತಿರತ್ತಾನೆ. ಸೊ ಇಲ್ಲಿ ಫ್ಯೂಯಲ್ ಡಿಸ್ಕಷನ್ ನಡೀತಿದೆ, ಎಷ್ಟು ಬ್ಲಿಂಕ್ ಆದರೆ ಎಷ್ಟು ದೂರ ಹೋಗಿ ಬರುತ್ತೆ ಅಂತ. ನಮ್ಮ ಹುಡುಗರು ಗೊತ್ತಲ್ಲ, ಮಾಮೂಲಿ ಪೆಟ್ರೋಲ್ ಹಾಕ್ಸ್ಬೇಕು, ಎಮರ್ಜೆನ್ಸಿ ಹಿಡ್ಕೊಂಡಿರ್ಬೇಕು, ಅದೆಲ್ಲ ಎಲ್ಲ ಬೇಕಾದ್ರೆ ಅಲ್ಲೇ ಹೋಗಿ ಡ್ರೈ ಆದರೂ ಪರವಾಗಿಲ್ಲ, ಆಮೇಲೆ ನೋಡೋಣ, ಯೋಚನೆ ಮಾಡೋಣ. ಅಲ್ಲಿವರೆಗೂ ಬ್ಲಿಂಕ್ ಆಗಿದ್ದರೆ ನಮ್ದು ಇಷ್ಟು ಕಿಲೋಮೀಟ್ರ್ ಹೋಗಲ್ಲ ಅಂತ ಕ್ಯಾಲ್ಕುಲೇಷನ್ ಆಗ್ತಾ ಇದ್ದಾರೆ ಇಲ್ಲಿ. ಸೊ ಮತ್ತೆ ಎಲ್ಲ ನಿಮ್ಮ ಕಡೆ ಹೆಂಗಿದೆ ಶಿವರಾತ್ರಿ ಸೆಲೆಬ್ರೇಷನ್, ಯಾವ್ಯಾವ ಥರ ಮಾಡ್ತೀರಾ ಏನೋ ಅಂತ ಕಮೆಂಟಲ್ಲಿ ಹಾಕಿ ನೋಡೋಣ. ನಮ್ಮ ಶಿವಮೊಗ್ಗದಲ್ಲಿ ಹಿಂಗೆ ಅಪ್ಪ, ನಾನು ಈಗ ತೋರಿಸ್ನಲ್ಲ ದೇವಸ್ಥಾನ, ಅದೇ ಥರ ಅರ್ಕೆರೆ ಅಂತ ಒಂದು ದೇವಸ್ಥಾನ ಇದೆ. ಸೊ ಅಲ್ಲೂ ಅಷ್ಟೇ ಇದೇ ಥರ ಇರುತ್ತೆ. ಅಲ್ಲಿ ಆ್ಯಕ್ಚುಲಿ ನಮ್ಮ ಶಿವಮೊಗ್ಗದಲ್ಲಿ ನಿಯರ್ ಆಗೋದು ಮತ್ತು ಶಿವಮೊಗ್ಗದವ್ರು ಒಬ್ರು ಮಿಸ್ ಮಾಡದೆ ಹೋಗೋ ದೇವಸ್ಥಾನ ಅಂದರೆ ಅದೇನೆ. ಸೊ ನಾವೀಗ ಅಲ್ಲಿ ನಾವು ಗುಳಿ ಶಂಕರ ಹೋಗ್ತಿರೋದ್ರಿಂದ ಆ ರೂಟಲ್ಲಿ ಹೋಗಲ್ಲ ನಾವು. ಬೆಳಗ್ಗೆಯಿಂದ ಹಬ್ಬ ಮಾಡಿರ್ತಾರೆ, ಎಲ್ಲ ಮನೇಲಿ ಪಾಚ್ಕೊಂಡಿರ್ತಾರೆ. ಇಷ್ಟೊತ್ತಿಗೆ ರೋಡೆಲ್ಲ ಆರಾಮಾಗಿ ಖಾಲಿ ಇದೆ. ನಾವು ಅದಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಇನ್ನೂ ಬೇಗನೆ ಹೊರಡ್ತಿದ್ವಿ. ಬಟ್ ಈ ಥರ ನೈಟ್ ಒಂದು 9 ಗಂಟೆ 9:30 ಮೇಲೆ ಹೊರಟ್ರೆ ಸಿಟಿ ಎಲ್ಲ ಖಾಲಿ ಇರುತ್ತೆ, ಆರಾಮಾಗಿ ನಮಗೂ ಚೆನ್ನಾಗಿರುತ್ತೆ ಕೂಲಾಗಿ ರೈಡ್ ಮಾಡ್ಕೊಂಡು ಹೋಗೋದಕ್ಕೆ ಅಂತ ಇಷ್ಟೊತ್ತಲ್ಲಿ ಹೊರಟಿದ್ದೀವಿ. ಪ್ರಾಬಬ್ಲಿ ನಂದು ಫಸ್ಟು ಮೋಟೋ ಬ್ಲಾಗ್ ನೋಡಿದವರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ರಿಗೂ. ನೋಡಿಲ್ಲ ಅಂದರೆ ಈಗ ನೋಡ್ತಿರೋರು ಹೋಗಿ ಚೆಕ್ ಮಾಡಿ. ನಂದು ಫಸ್ಟು ಮೋಟೋ ಬ್ಲಾಗಿಂಗ್ ಅಂತ ನಾನು ಸ್ಟಾರ್ಟ್ ಮಾಡಿದ್ದೆ ಗುಳಿ ಶಂಕರದಿಂದ. ಇವತ್ತು ಹೋಗ್ತಿರೋದು ಅದೇ ದೇವಸ್ಥಾನಕ್ಕೆ, ಶಿವರಾತ್ರಿ ದಿನ ಹೋಗ್ತಿದ್ದೀವಿ. ಸೊ ನೋಡಿ ಹೆಂಗಿದೆ ಕೋಇನ್ಸಿಡೆನ್ಸ್. ಸೊ ನನಗೆ ತುಂಬ ಇಷ್ಟವಾದ ದೇವ್ರು ಬಂದು ಚಿಕ್ಕ ವಯಸ್ಸಿಂದನೂ ಶಿವ. ಅದೇ ರೀಸನಿಗೆ ನಾನು ಯೂಟ್ಯೂಬ್ ಚಾನಲಿನ ಫಸ್ಟ್ ವ್ಲಾಗ್ನ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ನಾನು. ಬಟ್ ಡಿಫ್ರೆನ್ಸ್ ಏನಪ್ಪ ಅಂದರೆ ಅವಾಗ ಮಾರ್ನಿಂಗ್ ಟೈಮ್ ಹೋಗಿದ್ವಿ, ಇವಾಗ ನೈಟ್ ಹೋಗ್ತಾ ಇದ್ದೀವಿ ಶಿವರಾತ್ರಿ ಸೆಲೆಬ್ರೇಷನಿಗೆ. ಸೊ ಇವತ್ತಿನ ಶಿವರಾತ್ರಿ ಸ್ವಲ್ಪ ಸ್ಪೆಷಲ್, ಏನಕ್ಕಂದರೆ ಫಸ್ಟು ಶಿವರಾತ್ರಿ ನಂದು ಬ್ಲಾಗಲ್ಲಿ ಬರ್ತಾ ಇರೋದು, ಇದು ಫಸ್ಟ್ ವರ್ಷ. ಸೊ ಇಲ್ಲಿಂದ ನೆಕ್ಸ್ಟ್ ಅಪ್ಕಮಿಂಗ್ ಶಿವರಾತ್ರಿಗಳಿಗೆ ಕೆಲವು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ ಇದ್ದೀನಿ. ಆ್ಯಕ್ಚುಲಿ ಈ ವರ್ಷಕ್ಕೆ ಸ್ವಲ್ಪ ಪ್ಲ್ಯಾನ್ ಆಗ್ತಾ ಇದ್ದೆ, ಬೇಡ ಈಗ ಸಡನ್ನಾಗಿ ಅರ್ಜೆಂಟಲ್ಲಿ ಪ್ಲ್ಯಾನ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ವರ್ಷದಿಂದ ಪ್ಲ್ಯಾನ್ ಹಾಕಿದ್ದೀನಿ. ಆ ಪ್ಲ್ಯಾನ್ ಏನು ಅಂತ ಈಗ ಹೇಳಲ್ಲ, ಒಳ್ಳೆ ಕೆಲಸ ಅಂತ ಹೇಳ್ದೆ ಅಲ್ವ. ಸೊ ನೆಕ್ಸ್ಟ್ ಶಿವರಾತ್ರಿ ಅದನ್ನು ಬ್ಲಾಗ್ ಎಲ್ಲ ಮಾಡಿ ಅದೇನು ಕೆಲಸ ಮಾಡಬೇಕು ಅಂತ ಇದ್ದೀವಿ ಅಂತ ಅದನ್ನು ಮುಂದಿನ ವರ್ಷ 2025 ತೋರಿಸ್ತೀನಿ. ಸೊ ಅಲ್ಲಿಂದ ಅದನ್ನು ಪ್ರತಿ ಶಿವರಾತ್ರಿಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ. ನಾನು ಮಾಡೋಂಥ ಕೆಲಸನೂ ಶಿವದೇವರಿಗೆ ತುಂಬ ಇಷ್ಟವಾಗಂಥ ಕೆಲಸ. ಸೊ ಅದನ್ನ ನೆಕ್ಸ್ಟ್ ವರ್ಷದಿಂದ ಕಂಟಿನ್ಯೂ ಮಾಡಬೇಕಂತ ಇದ್ದೀನಿ. ನಮ್ಮ ಭಾಷೆಗೆ ಖುಷಿ ಆದರೆ ನಮಗೆ ತುಂಬ ಖುಷಿ. ಚಳಿ ಆಗ್ತಿದೆ. ಹೌದು, ಶಿವನಾಮಸ್ಮರಣೆ ಮಾಡು, ಚಳಿನೂ ಹೋಗುತ್ತೆ. ನೋಡಿ ಹಿಂದುಗಡೆಯಿಂದ ನನ್ನ ಫ್ರೆಂಡು ತಲೆ ತಿಂತಾವನು. ಅದೇ ಮೊನ್ನೆ ವ್ಲಾಗಲ್ಲಿ ಹೇಳ್ತಾ ಇದ್ನಲ್ಲ, ನಾನು ಮದುವೆ ಆದರೆ ನನ್ನ ಹೆಂಡ್ತಿನೂ ಕರ್ಕೊಂಡು ಇದೇ ಥರ ರೈಡಿಂಗ್ ಎಲ್ಲ ಹೋಗ್ತೀನಿ ಮಚ್ಚ ಅಂತ ಹೇಳ್ತಾ ಇದ್ದ. ಅವನೇ ಇವತ್ತು ಹಿಂದೆ ಕೂತಿರೋದು. ಫುಲ್ ಪೂಜಾರಿ ಗೆಟಪಲ್ಲೇ ಬಂದಿದ್ದಾನೆ ಇವತ್ತು ಶಿವರಾತ್ರಿಗೆ. ಪಂಚೆ ಹಾಕೊಂಡು ಬಂದ್ಬಿಟ್ಟೆ. ನಾನು ನಿಜವಾಗ್ಲೂ ಹೆಂಗಿದೆ ಅಂದರೆ ಕೋಲ್ಡು. ಸೊ ಹೆಂಗಾಗ್ತಿದೆ ಅಂದರೆ ಇವಾಗ ಅರ್ಲಿ ಮಾರ್ನಿಂಗ್ ಹೆಂಗೆ ಫಾಗ್ ಇರುತ್ತೆ ಅದೇ ಥರ ಸರ್ರೆಗೆ ಫಾಗ್ ಇದೆ ಇಲ್ಲಿ. ಇವಾಗ ಅಣ್ಣ ಬೇರೆ ಫುಲ್ ಪಂಚೆ ಹಾಕೊಂಡು ಬಂದಿದ್ದಾನೆ, ರುಬ್ತಾ ಇರತ್ತೆ ಫುಲ್. ಟಾಪ್ ಲೆವೆಲ್ AC ಹೋಗ್ತಾ ಇರತ್ತೆ ಅವನಿಗೆ. ಎಲ್ಲ ಬಾಯ್ಸ್ ಅದೇ ಅಂತಿದ್ದಾರೆ ಚಳಿ ಆಗ್ತಿದೆ, ನಾವೇನು ಜಾಕೆಟ್ ಏನೋ ಹಾಕೊಂಬರ್ಲಿಲ್ಲ, ಇಷ್ಟು ಚಳಿ ಇರುತ್ತೆ ಅಂತ ಗೊತ್ತಿರಲಿಲ್ಲ ಅಂತ. ಅಣ್ಣ ಹಿಂದಗಡೆ ಚಳಿ ಆಗ್ತಿದ್ದೇನೋ ಅಂತ ಕೇಳಿದ್ರೆ ಶಿವನಾಮಸ್ಮರಣೆ ಮಾಡ್ತೀವಿ ಏನೂ ಆಗಲ್ಲ ಅಂತ ಇಲ್ಲಿ ಜಪ ಮಾಡ್ಕೊಂಡು ಹಾಡು ಹೇಳ್ತೀವಿ. ಹಿಂದಗಡೆ ಗೊತ್ತಾಗತ್ತೆ ಈಗ ರಿಪ್ಪನ್ಪೇಟೆ ರೂಟ್ ಒಳಗೆ ಹೋದ್ಮೇಲೆ ಇನ್ನೂ ಚಳಿ. ಡಿಸ್ಕವರ್ ಎಲ್ಲ ಹೊಡ್ಕೊಂಡು ಹೋಗ್ತಿದ್ದಾರೆ. ನಾವು ಬ್ಲಾಗ್ ಮಾಡ್ತಾ ಇದ್ದೀವಿ ಅದಕ್ಕೆ ಸ್ಲೋ. ಅಣ್ಣಂಗೆ ಪಂಚಲ್ಲಿ ಈಗ ಹೋಗ್ತಿರೋ ಗಾಡಿ ಸಾಕಾಗ್ತಿಲ್ಲ, ಡಿಸ್ಕವರ್ ಎಲ್ಲ ಹೋಗ್ತಿದ್ದಾರೆ. ನಾವು ಹೋಗೋಣ ಬೇಗ ಅಂತೆ. ಸ್ಪೀಡಾಗಿ ಹೋದ್ರೆ ಪಂಚೆನೇ ಹರ್ಕೊಂಡು ಹೋಗಿರತ್ತೆ ಒಂದು ಅಂತ ಗೊತ್ತಿಲ್ಲ ಅಣ್ಣ ಬಂಡಿಗೆ. ಹೋಗಿದ್ದೀವಿ ನಾವಲ್ಲಿ, ಹೋಗಿದ್ದೀವಲ್ಲ ಒಂದ್ಸರಿ. ಅವನಿಗೆ ಕರೀಲಿ. ಅದಕ್ಕೆ ಇನ್ನೂ ಒಂದೇನೋ ಹೆಸರಿದೆ ಕಣ, ಗವಿಸಿದ್ದೇಶ್ವರ ಒಂದು, ಇನ್ನೊಂದೇನೋ ಎಂತ. ಓಯ್ ಅಲ್ಲಿ ಹೋಗಿದ್ವಲ್ಲ ದೇವಸ್ಥಾನ ಹೆಸರೇನು ಹೇಳೋದು? ನಾನು ನೀನು ಘಟ ಒಳಗಡೆ ಗವಿಸಿದ್ದೇಶ್ವರನ, ಬೇರೆ ಏನೋ ಹೆಸರು ತಾನೆ? ಮಲೇಶಂಕರ. ಅಲ್ಲ ಅವ್ನು ಹಾಕ್ತೀನಿ ಅಂದಾಗ ಐತೆ ಹೋಗಿ ಬರುತ್ತೆ ಅಂದು ಈಗ ಯಾವಾಗ ಹೆಂಗೆ ಎಲ್ಲಿ ಓಡಾಡ್ತೀವಿ ಗೊತ್ತಿರಲ್ಲ, ಹಾಕ್ಸ್ಬೇಕು. ನೀವು ಇಲ್ಲಿಂದನೇ ನೋಡ್ತಾ ಇರ್ಬೋದು ದೇವಸ್ಥಾನದೆಲ್ಲ ಕಾಣ್ತದೆ, ಲೈಟಿಂಗ್ಸ್ ಎಲ್ಲ ರೋಡ್ ಸೈಡಿಗೆಲ್ಲ ಹಾಕಿಲ್ಲ. ಇಲ್ಲಿ ದೇವಸ್ಥಾನದ ಎಂಟ್ರೆನ್ಸ್ ಇಂದ ಫುಲ್ ಸಕ್ಕತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ, ಚೆನ್ನಾಗಿ ಲೈಟ್ ಗೀಟೆಲ್ಲ ಹಾಕಿ. ಪಾರ್ಕಿಂಗು ಇಲ್ಲೇ ಮಾಡಿದ್ರೆ ಬೆಸ್ಟ್. ಇಲ್ಲಿ ರೀಚ್ ಆದ್ವಿ ದೇವಸ್ಥಾನಕ್ಕೆ. ಇಲ್ಲಿಂದ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ನಾವು ನಾರ್ಮಲ್ ಆಗಿ ಇಲ್ಲಿ 3 ಜನ ಬಂದಿರ್ತೀವಿ ಅನ್ಕೊಂಡಿದ್ವಿ,
ಆ್ಯಕ್ಚುಲಿ ಎಕ್ಸ್ಪೆಕ್ಟೇಷನ್ ರಿವರ್ಸ್ ಇದೆ ಇಲ್ಲಿ. ಬೇರೆ ಎಲ್ಲ ಹೊರಗಡೆಯಿಂದ ಬಂದಿರೋರು ಇದಂಗಿದ್ದಾರೆ. ತುಂಬ ಬೈಕ್ಸ್ ಕಾರ್ಸ್ ಎಲ್ಲ ಇದೆ. ನೋಡೋಣ ಒಳಗಡೆ ಹೆಂಗಿದೆ, ಪೂಜೆ ಎಲ್ಲ ಚೆನ್ನಾಗಿ ಗ್ರ್ಯಾಂಡ್ ಆಗಿರಂಗಿದೆ. ಏನು ಗಾಡಿನೇ ಸ್ಟಾರ್ಟ್ ಆಗಿಲ್ಲ ಅಲ್ಲಿ. ಹಾಂ ನಾವು ಈ ಕಡೆ ಮೊಬೈಲ್ ಟಚ್ ಇಟ್ಕೊಂಡು ಹಿಡಿದೆಲ್ಲ ನೋಡ್ತೀವಿ. ಅದು ಮನೆಯೆಲ್ಲ ಕಾಣಿಸ್ತೈತೆ. ಏನೋ ಏನು ಗಾಡಿನೇ ಆನ್ ಆಗಿಲ್ವಾ? ಸ್ಟಾರ್ಟ್ ಆಗ್ತಿಲ್ಲ. ಯಾಕೋ ಆಮೇಲೆ ಸ್ವಲ್ಪ ಬಿಟ್ಟು ಕಿಕ್ಕಿ ಕುಡ್ತೀವಿ ಜಾಗ. ಆಟೋಮೆಟಿಕ್ ಆಫ್ ಆಯ್ತಾ? ಅಲ್ಲಿ ದೆವ್ವದ ಮಹಿಮೆ ಇರ್ಬೇಕೇನಾದ್ರು. ತೆಗ್ದಿದ್ದೀವಿ. ಮತ್ತೆ ಕಿಕ್ಕುಡೆ ಕಡಲ್ ಟ್ಯಾಕ್ಸೆಲ್ಲ ಬಿಟ್ಟು ಮಾಡಿ ಅವಾಗ ಸ್ಟಾರ್ಟ್ ಆಯ್ತದೆ. ಬೆಳಗಿನ ಜಾವ ಅರ್ಲಿ ಮಾರ್ನಿಂಗ್ ಬಂದಿರೋ ವೈಬ್ಸ್ ಇದೆ ಇಲ್ಲಿ. ಏನೋ ಒಳಗಡೆ ಒಳ್ಳೆ ಯಕ್ಷಗಾನ ಎಲ್ಲ ನಡೀತಿದೆ ಭಾಳ ಜೋರಾಗಿ. ನೋಡಿ ಸ್ವಾಮೀಜಿ ಗೆಟಪ್ ಹೆಂಗಿದೆ ಇವತ್ತು. ಪೂರ್ತಿ ಶಿವರಾತ್ರಿ ಪ್ರಯುಕ್ತ ಫುಲ್ಲು ಪಂಚೆ ಕಾವಿ ಹಾಕೊಂಡು ಬಂದ್ಬಿಟ್ಟಿದ್ದಾನೆ ಸ್ವಾಮಿ. ಅಭಿಷೇಕ್ ಸ್ವಾಮಿಗಳು ಏನೇನ್ ಮಾಡ್ತಾರೆ ನೋಡೋಣ ಇವತ್ತು ಟೆಂಪಲ್ ಅಲ್ಲಿ. ಶಂಕರ ಹರ ಹರ ಮಹಾದೇವ್. ಸ್ವಾಮಿಗಳದ್ದಾಯ್ತು ಏನೋ ಒಂದು ಮಂತ್ರ ಹೇಳಿದ್ರು. ಸೊ ನೋಡಿ ಇಲ್ಲೆಲ್ಲ ಯಕ್ಷಗಾನ ನಡೀತಾ ಇದೆ. ಫುಲ್ಲು ಮಹಿಳಾ ಮಣಿಗಳೆಲ್ಲ ಇಲ್ಲಿ ಕೂತಿದ್ದಾರೆ. ಪೂರ್ತಿ ಲೈಟಿಂಗ್ಸ್ ಎಲ್ಲ ಹಾಕಿ ಹೂವಿನರೆಲ್ಲ ಹಾಕಿ ಫುಲ್ ಜಿಕ್ಕ ಮಾಡಿಬಿಟ್ಟಿದ್ದಾರೆ ನಮ್ಮ ಬಾಸ್ ಟೆಂಪಲ್ನ. ನಾವೆಲ್ಲ ಆಗಲೇ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಬಂದ್ವಿ. ಒಳಗಡೆ ತೋರ್ಸಂಗಿಲ್ಲ, ಗರ್ಭಗುಡಿ ಹತ್ರ ತೊಗೊಂಡು ಹೋಗಂಗಿಲ್ಲ ಕ್ಯಾಮ್ರಾನ. ಅದಕ್ಕೆ ಹೊರಗಡೆಯಿಂದಾನೇ ತೋರಿಸ್ತಾ ಇದ್ದೀನಿ. ನಮ್ಮ ಅಭಿಷೇಕ್ ಸ್ವಾಮೀಜಿಗಳು ಬಂದು ಇನ್ನೂ ಬೈಕ್ ನಿಲ್ಲಿಸಿ ಕೈಕಾಲು ತೊಳೆದಿದೆ ತಡ ಆಗಲೇ ಲ್ಯಾಪ್ಟಾಪ್ ಹಿಡ್ಕೊಂಡು ಗೊತ್ತಿದ್ದಾರೆ. ಎಷ್ಟೊತ್ತಾಗುತ್ತೆ? ಒಂದು ರಿಪೋರ್ಟ್ ಇದೆ, 12:30 ರಿಪೋರ್ಟ್ ಇದೆ, ಅದು ಶೇರ್ ಮಾಡಿಬಿಟ್ರೆ ಮುಗೀತು. ನೋಡಿ ನಮ್ಮ ಹತ್ರ ಒಬ್ಬ ಯಕ್ಷಗಾನ ಬಂದಿದ್ದಾನೆ ಇಲ್ಲಿ. ಮೀಸೆ ಬಿಡ್ಕೊಂಡು ಕರೆಕ್ಟಾಗಿದೆ ನನಗೆ ಅರ್ಥ ಮಾಡ್ಕೊಳ್ಳೋ ಅಂತ ಟ್ರೈ ಮಾಡ್ತಾ ಇದ್ದೀವಿ. ಸೊ ಮತ್ತೆ ಏನು ತೋರಿಸ್ಬೇಕು ಅನ್ನೋದಿಲ್ಲ. ಆ್ಯಕ್ಚುಲಿ ಇಲ್ಲಿ ನಾನು ಆಗಲೇ ಹೇಳ್ದಂಗೆ ನಂದು ಫಸ್ಟು ಮೋಟೋ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೆ ಈ ದೇವಸ್ಥಾನದಿಂದ, ಗುಳಿ ಶಂಕರದಿಂದ. ನಾರ್ಮಲ್ ಟೈಮಿಗೂ ಈ ಶಿವರಾತ್ರಿ ಟೈಮಿಗೂ ಸ್ವಲ್ಪ ವೈಬ್ಸ್ ಚೇಂಜ್ ಇರುತ್ತೆ. ಅದಕ್ಕೋಸ್ಕರ ಸುಮ್ಮನೆ ಹಂಗೆ ಒಂದು ವೀಡಿಯೋ ಮಾಡ್ತಿದ್ದೀನಿ. ಇಲ್ಲಿಂದ ಏನೇನು ಡೀಟೇಲ್ಸ್ ಇದೆ ಪೂರ್ತಿ ಇನ್ ಡೀಟೇಲ್ ಆಗಿ ವೀಡಿಯೋ ಮಾಡಿದ್ದೀನಿ. ಯಾರು ನೋಡಿಲ್ಲ ಫಸ್ಟ್ ವೀಡಿಯೋನ ಹೋಗಿ ನಂದು ಫಸ್ಟು ಮೋಟೋ ಬ್ಲಾಗಿಂಗ್ ವೀಡಿಯೋನ ಚೆಕ್ ಮಾಡಿ. ನೋಡಿ ಇಲ್ಲಿ ಅಷ್ಟೇ ಕೊಳದ ಹತ್ರನ ಎಲ್ಲ ಕ್ಲೀನಾಗಿ ಅರೇಂಜ್ ಮಾಡಿದ್ದಾರೆ. ಲೈಟಿಂಗ್ಸ್ ಎಲ್ಲ ಹಾಕಿ ಇಲ್ಲಿ ತೋರಿಸಿದ್ನಲ್ಲ ಮುಂಚೆ ನಾನು ಎಲ್ಲೇ ಹಾಕ್ಬೋದು, ಏನಾದರೂ ಬೇಡ್ಕೊಂಡು ಬಿಡ್ಬೋದು ಅಂತ. ಸೊ ಅದೇ ಪ್ಲೇಸ್ ಇದು. ಮಿರ ಮಿಂಚ್ತಿದೆ ಕಲರ್ಫುಲ್ಲಾಗಿ ದೇವಸ್ಥಾನ ಪೂರ್ತಿ. ನೋಡಿ ಇಲ್ಲಿ ಸ್ವಾಮೀಜಿಗಳು ತಟ್ಟಾಡ್ತಿದ್ರು. ಯಾಕೆ ತಟ್ಟಾಡ್ತಿದ್ದೀರಾ ಅಂತ ಕೇಳಿದ್ರೆ ಇದ್ದೇ ಉಗಿಸ್ಕೊಂತಿರೋದಂತೆ. ಏನು ನೆಕ್ಸ್ಟು ಪ್ಲ್ಯಾನು? ಆಯಿತು, ದೇವಸ್ಥಾನ ಎಲ್ಲ ಜಾಗರಣೆ ಮಾಡಿದ್ವಿ ಇಷ್ಟೊತ್ತು. ಗೋಬಿ ಪ್ರಿಯಾನ? ಓಕೆ, ಮಿಸ್ಟೇಕನ್ ಇಟ್ ಹ್ಯಾಪನ್ಸ್. ಗುಳಿ ಶಂಕರ ಬಂದಿದ್ದು ಡಿಸಿಷನ್ ಮಾತ್ರ ಬೆಸ್ಟ್ ಡಿಸಿಷನ್. ಸೂಪರ್ ಆಗಿತ್ತು ವೈಬ್ಸು. ನಮ್ಮ ಬಾಸ್ನ ನೋಡಿಕೊಂಡು ಪೂಜೆ ಗೀಜೆ ಮಾಡಿಕೊಂಡು ಆರಾಮಾಗಿ ಇವಾಗ ಸ್ವಲ್ಪ ಚಾಟ್ಸ್ ತೊಗೊಂಡು ಇಲ್ಲಿಂದ ಹೊರಟಿ ನೋಡೋಣ ರೈಡ್ ಹೋಗ್ತೀವ ಮನೆಗೆ ಹೋಗ್ತೀವ ಅಂತ. ಬಾಯ್ಸ್ ಎಲ್ಲ ಗೋಬಿಗೆ ಫಿದಾಗ್ಬಿಟ್ಟವ್ರೆ. ಅದಕ್ಕೆ ಮತ್ತೆ ಇನ್ನೊಂದೆರಡು ಹಾಫ್ ಹಿಡಿದೀವಿ, ತಿನ್ಕೊಂಡು ಹೋಗ್ತೀವಿ. ಸೊ ಹೈವೇನಲ್ಲಿದ್ದೀವಿ ಇವಾಗ. ಎಲ್ಲ ಚಾಟ್ಸ್ ತಿನ್ಕೊಂಡು ಎಲ್ಲ ಮಾಡಿ ಇವಾಗ ಟೀಗೆ ಪಿಟ್ ಸ್ಟಾಪ್ ಹಾಕಿದ್ದೀವಿ ಒಂದು. ಮತ್ತೆ ರಿಟರ್ನ್ ಹೋಗ್ತಿದ್ದೀವಿ. ಟೈಮ್ ಎಷ್ಟು ಈಗ ಎಕ್ಸಾಕ್ಟಾಗಿ? 2:17ವರೆಗೂ ಹಿಂಗೋ ಟೈಮ್ ಪಾಸ್ ಮಾಡಿದ್ದೀವಿ. ಸೊ ರಿಟರ್ನ್ ಈಗ ಸ್ವಲ್ಪ ಟೀಗಿ ಕುಡಿದು ಬಿಸಿ ಚಾಯ್ ಕುಡಿದು ಹೋಗೋದು. ನಿದ್ದೆ ಬರ್ತಿದ್ಯಾ? ಹಾಂ, ಹೌದಾ? ಸೊ ಬೈಕ್ಸಿಗೆ ಲೈಟ್ ಕಾಣಲ್ಲ ಅನ್ಸುತ್ತೆ. ಸೊ ಸಮಯ 2:30. ಅದೇ ಬಿಗ್ ಬಾಸ್ ಸ್ಟೈಲಲ್ಲಿ ಹೇಳ್ತಿದ್ದೀನಿ. ಇವಾಗ ಆನ್ ದ ವೇ ಟು ಶಿವಮೊಗ್ಗ ಇದ್ದೀವಿ ಮತ್ತೆ. ಸೊ ಫ್ರೆಶ್ ಆಗಿ ಟೀ ಎಲ್ಲ ಕುಡ್ಕೊಂಡು ಆರಾಮಾಗಿ ಇವಾಗ ಹೋಗಿ ಮನೆಗೆ ಹೋಗಿ ಪಾಚ್ಕೊಳೋದಷ್ಟೇ ಕಾರ್ಯಕ್ರಮ, ಮತ್ತೇನಿಲ್ಲ. ನೋಡಿ ಬರ್ತಿರೋ ಚಳಿ ಹೊಡ್ತಕ್ಕೆ ಸ್ವಾಮೀಜಿದು ಪಂಚೆ ಉದ್ರೋಗ್ಬಿಟ್ಟಿದೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಕಾಲಕ್ಕೆ ತಿಂದು ತೇಗುತ್ತ ಸ್ವಲ್ಪ ಮಿಲ್ಟ್ರಿ ಚಡ್ಡಿ ಹಾಕಿರೋದಕ್ಕೆ ಬಚಾವಾಗಿದ್ದಾನೆ. ಇಲ್ಲ ಅಂದರೆ ಆ ಚಳಿ ಒಳಗೆ ಎಲ್ಲ ಒಂದು ಟೀ ಬ್ರೇಕ್ ತೊಗೊತಾ ಇದ್ದಾರೆ. ಬೈ ಮಾಡ್ಕೊಂಡು ಹೋಗ್ತಿದ್ದಾರೆ. ಪೊಲೀಸ್ ಜೀಪು ಇಲ್ಲೇ ಇದೆ, ಅವರು ಟೀ ಕುಡಿಯಕ್ಕೆ ಬಂದಿದ್ದಾರೆ. ಸೊ ನಮ್ಮ ಅಶೋಕ ಮತ್ತೆ ಮಧುಗೆ ಹೆವಿ ನಿದ್ದೆ ಬರ್ತಾ ಇದೆ. ಇಬ್ರು ನಿದ್ದೆಯಲ್ಲಿ ಆ ನಾಯಿ ಮೇಲೆ ಕಾಲೆಲ್ಲ ಇಟ್ಟು ಒಂದು ಎಡ್ವರ್ಟ್ ಮಾಡಿದ್ದಾರೆ ಇವಾಗ ಅಶೋಕ್ ಅವರು. ಜಸ್ಟ್ ಮಿಸ್ ಒಂದು ಜೀವ ಹೋಗ್ತೈತಿ ಇವಾಗ, ಜಸ್ಟ್ ಮಿಸ್ ನಿದ್ದೆಗಳಲ್ಲಿ. ಸ್ವಾಮಿಗಳೇ ನಿಮ್ಮಿಂದ ಒಂದೆರಡು ಕನ್ಕ್ಲೂಷನ್ ಇವತ್ತಿನ ಶಿವರಾತ್ರಿ ಬಗ್ಗೆ. ಶಿವರಾತ್ರಿ ನೋಡಿ, ಇವತ್ತೆಲ್ಲ ಮನೇಲಿ ಮಕ್ಕಳದೆಲ್ಲ ಆಚರಿಸ್ಬೇಕು, ಎಲ್ಲ ನಮ್ಮಂಗೆ ಎದ್ದಿರ್ಬೇಕು. ಇವತ್ತೊಂದಿನ ಶಿವನ್ ಕಾಯೋದ್ರಲ್ಲಿ ನಮ್ದೇನು, ಶಿವರಾತ್ರಿ ಮಾಡೋದೇ ಅದಕ್ಕೋಸ್ಕರ. ಇವತ್ತೊಂದಿನ ಅವ್ನು ಮಲಗ್ತಾನೆ ಅಂತೇಳಿ ನಾವೆಲ್ಲ ಎದ್ದು ಕಾಯ್ಬೇಕು. ಡಿವೈನ್ ಆಗಿ ಇಷ್ಟು ವರ್ಷ ಅವ್ನು
ನಮ್ಗೆ ಕಾಯ್ತಾ ಇರ್ಬೇಕು ನಾವು ಇಷ್ಟೊಂದು ಸಹಜ ಅಂತ ಗೊತ್ತು ಹೇಳು ನೀನು ಇಷ್ಟೊಂದು ಏನು ಮೃದು ಮನುಷ್ಯ ಅಲ್ಲ ಅಂತ ನಮಗೆ ಗೊತ್ತು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಓಕೆ ಗೈಸ್, ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಸೊ ಇಷ್ಟೇ, ಎಲ್ರಿಗೂ ಒನ್ಸ್ ಅಗೇನ್ ಹ್ಯಾಪಿ ಶಿವರಾತ್ರಿ. ಈ ಬ್ಲಾಗ್ ಬರೋಷ್ಟೊತ್ತಿಗೆ ಶಿವರಾತ್ರಿ ಮುಗ್ದಿ ಒಂದ್ 2 ದಿನ ಆಗಿರುತ್ತೆ. ಬಟ್ ನೋ ಪ್ರಾಬ್ಲಮ್, ನೀವು ಬೇಡ್ಕೊಂಡಿದ್ದೆಲ್ಲ ಈಡೇರ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ ಶಿವರಾತ್ರಿಯಿಂದ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿ ನೋಡಿ ನಮ್ಮ ಸ್ವಾಮಿಗಳು ಆಶೀರ್ವಾದ ಮಾಡ್ತಿದ್ದಾರೆ ಎಲ್ಲ ಹೇಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಸ್ವಲ್ಪ ನೇಪಾಳಿ ತರ ಕಾಣಿಸ್ತಿರ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಬ್ಲಾಗ್ ನ ಇಲ್ಲಿಗೆ ಮುಗಿಸ್ತಿದೀವಿ. ಬೈ ಬಾಯ್, ಟೇಕ್ ಕೇರ್. Boys celebrate February 14. Legends celebrate Shivratri.